ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವು ಮೈಸೂರಲ್ಲೇ ಇರೋದ್ರಿಂದ ವರ್ಷ ನಾವು ಇವೆಲ್ಲ ನೋಡ್ತಾನೆ ಇರ್ತೀವಿ. ಆದರೆ ಕೋವಿಡ್ ಆದಮೇಲೆ ಏನು ದಸರಾ ಎಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಹೋದ ವರ್ಷ ಕೂಡ ಬರಗಾಲ ಇತ್ತು ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಆದರೆ ಈ ವರ್ಷ ತುಂಬ ಅಂದರೆ ಗ್ರ್ಯಾಂಡಾಗಿ ಇದೆ. ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಬೇಕು, ತುಂಬಾ ಚೆನ್ನಾಗಿದೆ. ನವರಾತ್ರಿ ಟೈಮಲ್ಲಿ ಮೈಸೂರಿಗೆ ಒಂದ್ಸಲ ಬಂದು ನೋಡಿ. ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟು ನಾವು ಇಲ್ಲಿ ಕುಕ್ರಳ್ಳಿ ಲೇಕಲ್ಲಿ ಫ್ಲವರ್ ಶೋ ಮಾಡಿರ್ತಾರೆ, ವರ್ಷನೂ ಮಾಡಿರ್ತಾರೆ ತೋಟಗಾರಿಕೆ ಇಲಾಖೆಯಿಂದ. ಅಲ್ಲಿ ನೋಡೋಕ್ಕೆ ಅಂತ ಹೋಗಿದ್ವಿ. ಇಲ್ಲಿಗೂ ಅಷ್ಟೇ ನಾವು ವರ್ಷ ನೋಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಫ್ಲವರ್ಸ್ ಎಲ್ಲ ಅಂದರೆ ತುಂಬ ವೆರೈಟೀಸ್ ಫ್ಲವರ್ಸ್ ಎಲ್ಲ ಇರುತ್ತೆ. ಹಾಗೆಯೇ ಪಾಟ್ಗಳಲ್ಲೇ ತರಕಾರಿಗಳೆಲ್ಲ ಬೆಳೆದಿರ್ತಾರೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ಇದು ಫ್ಲವರ್ ಶೋ. ಇಲ್ಲಿ ಒಂದು 50-60 ಥರದ ಹೂಗಳಿದ್ದಾವೆ. ನನಗೆ ಯಾವ ಹೂಗಳು ಅಂತಲೇ ಗೊತ್ತಿಲ್ಲ. ಆದರೆ ನೋಡ್ತಾ ಇರ್ತೀವಿ ವರ್ಷ ಆದ್ರೂ ಸ್ವಲ್ಪ ಚೇಂಜಸ್ ಇರುತ್ತೆ. ಆದರೆ ಹೋದ ವರ್ಷ ತುಂಬಾ ಚೆನ್ನಾಗಿತ್ತು. ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ರು. ಪಾಟ್ಗಳಲ್ಲೇ ಪ್ರತಿಯೊಂದು ತರಕಾರಿಗಳನ್ನು ಸಹ ಬೆಳೆದಿದ್ರು. ಇಲ್ಲಿ ಹೂಗಳೆಲ್ಲ ನೋಡಿ, ಈ ಹೂಗಳ ಹೆಸರುಗಳೇ ನಮಗೆ ಸರಿಯಾಗಿ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದ್ದಾವೆ. ಅಂದರೆ ಈ ರೀತಿ ಫ್ಲವರ್ ಶೋಗೆ ಬಂದಾಗ ಇಷ್ಟೊಂದು ಹೂಗಳೆಲ್ಲ ಇದ್ದಾವೆ ಅಂತ ನಮಗೂ ಒಂದು ಗೊತ್ತಾಗುತ್ತೆ. ಎಷ್ಟೊಂದು ಫ್ಲವರ್ಸ್ ಇದ್ದಾವೆ ನೋಡಿ ಇಲ್ಲಿ. ತುಂಬಾ ಚೆನ್ನಾಗಿದೆ. ಒಂಥರ ಆರ್ಟಿಫಿಷಿಯಲ್ ಫ್ಲವರ್ಸ್ಗಿಂತ ಈ ಥರ ನ್ಯಾಚುರಲ್ ಆಗಿರೋಂಥ ಫ್ಲವರ್ಸ್ ಏನೋ ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಮನೆಗಳಲ್ಲಿ ಸುಮ್ಮನೆ ಯಾವುದೋ ಪಾಟ್ಗಳಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರ್ಬೋದು, ಶೋಗೆ ಅಂತ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿ ಫ್ಲವರ್ಸ್ಗಳು ಇದ್ದಾವೆ ಅಂತ ಗೊತ್ತಾಗುತ್ತೆ. ಅವನ್ನೇ ಮನೇಲಿ ಬೆಳೆಸ್ಕೊಳ್ಬೋದು. ಒಂಥರ ನೋಡಲಿಕ್ಕೂ ಒಂಥರ ಖುಷಿ ಆಗುತ್ತೆ, ಚೆನ್ನಾಗೂ ಇದೆ. ಎಷ್ಟು ಚಂದ ಫ್ಲವರ್ಸ್ಗಳಿದ್ದಾವೆ ನೋಡಿ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ತರಕಾರಿಗಳನ್ನು ಸಹ ಬೆಳೆದಿದ್ದಾರೆ. ಎಲ್ಲನೂ ಪಾಟಲ್ಲೇ ಬೆಳೆದಿದ್ದಾರೆ. ಟೊಮೊಟೊ ನೋಡಿ ಎಷ್ಟೆಷ್ಟು ಬಿಟ್ಟಿದ್ದಾವೆ. ಮೆಣಸಿಕಾಯಿನೂ ಕೂಡ ಹಾಕಿದ್ದಾರೆ. ಇದು ಪಾಟ್ಗಳಲ್ಲೇ ಹಾಕಿದ್ದಾರೆ. ಒಂದೊಂದರಲ್ಲಿ ಒಂದೊಂದು ಗಿಡ ಅಥವಾ 2 ಗಿಡನೂ ಹಾಕಿದ್ದಾರೆ. ಮೆಣಸಿಕಾಯಿನೂ ಅಷ್ಟೇ ಚೆನ್ನಾಗಿ ಬಿಟ್ಟಿದೆ. ಬದನೆಕಾಯಿ ಗಿಡ ಹಾಕಿದ್ದಾರೆ. ಹೋದ ವರ್ಷ ಎಲ್ಲ ತುಂಬ ಬಿಟ್ಟಿತ್ತು. ಅಂದರೆ ದೊಡ್ಡ ಪಾಟ್ಗಳಲ್ಲಿ ಹಾಕಿದ್ರು ಹೋದ ವರ್ಷ ಫ್ಲವರ್ ಶೋ ಅಲ್ಲಿ. ಆವಾಗ ತುಂಬ ಗಿಡ ತುಂಬ ಒಂಥರ ತರಕಾರಿನೇ ಕಾಣಿಸ್ತಾ ಇತ್ತು. ಇದು ಬೀನ್ಸು ಕೂಡ ಬಿಟ್ಟಿದ್ದಾವೆ. ಇವೆಲ್ಲ ನೋಡಿದಾಗ ನಮಗೂ ಒಂದು ಐಡಿಯಾ ಬರುತ್ತೆ. ಅಂದರೆ ಪಾಟ್ಗಳಲ್ಲೇ ನಮಗೆ ಬೇಕಾದಂಥ ತರಕಾರಿಗಳು ಕೂಡ ಬೆಳ್ಕೊಬೋದು. ಜಾಗ ಇಲ್ಲ ಅಂದರೂ ಟೆರೇಸ್ ಗಾರ್ಡನ್ ಥರ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪಾಟ್ಗಳಲ್ಲಿ ಎಷ್ಟೊಂದು ಥರ ತರಕಾರಿ ಬೆಳೆದಿದ್ದಾರೆ. ಕಾಲಿಫ್ಲವರ್ ಇರ್ಬೋದು, ಆಮೇಲೆ ಕ್ಯಾಬೇಜ್ ಇರ್ಬೋದು, ಆಮೇಲೆ ಇದು ಬೀಟ್ರೂಟು, ಮೂಲಂಗಿ, ಪ್ರತಿಯೊಂದೂ ಬೆಳೆದಿದ್ದಾರೆ. ಅಂದರೆ ಇವೆಲ್ಲ ಇವಾಗ ಅಂದರೆ ಸ್ವಲ್ಪ ದಿನದಿಂದ ಹಾಕಿರೋ ಅಂಥದ್ದು. ಇದು ಕೂಡ ಗೆಡ್ಡೆಕೋಸು. ಇಷ್ಟೆಲ್ಲ ಇತ್ತು. ಹಾಗೆಯೇ ಇಲ್ಲಿ ಒಂದಷ್ಟು ಫ್ಲವರ್ಸನ್ನ ಅದೇ ಥರ ಅಂದರೆ ಇವು ಗಿಡಗಳನ್ನೇ ಪಾಟ್ಗಳನ್ನು ಈ ಥರ ಇಟ್ಟಿದ್ದಾರೆ. ಇಟ್ಟು ಒಂಥರ ಚೆನ್ನಾಗಿತ್ತು. ಇವುಗಳು ಸೊಪ್ಪುಗಳನ್ನು ಒಂದು ಕಡೆ ಇಟ್ಟಿದ್ರು. ಸೊಪ್ಪುಗಳು ಬೆಳೆದಿರೋ ಅಂಥವು. ಅದು ದೊಡ್ಡ ಪತ್ರೆ. ಇದು ಒಂದೆಲ್ಗದಲ್ಲಿ ಒಂದು 2-3 ಥರ ಬರುತ್ತೆ. ಇದು ಚಿಕ್ಕ ಎಲೆಗಳು. ಇದಕ್ಕಿಂತ ದೊಡ್ಡ ಎಲೆನೂ ಬರುತ್ತೆ. ಮೀಡಿಯಮ್ ಇರೋಂಥ ಎಲೆಗಳು ಸಹ ಇರ್ತವೆ. ಇದು ಪುದೀನ. ಒಂದೆಲ್ಗ ಇದೆಯಲ್ಲ, ಇದು ತಿಂತಾ ಇದ್ದರೆ ನಮ್ಮ ಒಂದು ಜ್ಞಾಪಕ ಶಕ್ತಿ ಏನಿರುತ್ತೆ ಅದು ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಪುದೀನೂ ಬೆಳೆದಿದ್ದಾರೆ. ಆಮೇಲೆ ಮೆಂತ್ಯ ಸೊಪ್ಪು ನೋಡಿ, ಮೆಂತ್ಯ ಸೊಪ್ಪು ಪಾಟಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಹಾಗೆಯೇ ಕೊತ್ತಂಬರಿ ಇದು ಸಬ್ಸಿಗೆ ಸೊಪ್ಪು ಕೂಡ ಒಂದಷ್ಟು ಬೆಳೆದಿದ್ದಾರೆ. ಇದು ಕೊತ್ತಂಬರಿ ಸೊಪ್ಪು ನೋಡಿ. ಇದು ಪಾಲಕ್ಕು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಇದು ಕಿಲ್ಕೀರೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದು. ಇದು ಕ್ಯಾರೆಟ್ ಕೆಳಗಿರುತ್ತೆ. ಈ ಸೊಪ್ಪನ್ನು ಕೂಡ ನಾವು ತಿನ್ಬೋದು, ಉಪಯೋಗಿಸ್ಕೊಳ್ಬೋದು. ಈ ಸೊಪ್ಪನ್ನು ಪಲ್ಯ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಕುಕ್ರಳ್ಳಿ ಕೆರೆ. ತುಂಬಾ ವಿಶಾಲವಾದಂಥ ಕೆರೆ. ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮುಂಚೆ ಎಲ್ಲ ಕಸ ಎಲ್ಲ ಇರ್ತಿತ್ತು, ಆದರೆ ಇವಾಗ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವಹಿಸ್ಕೊಂಡು. ಇಲ್ಲಿ ತುಂಬ ಮೀನುಗಳೆಲ್ಲ ಇರುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ವಾಕ್ ಮಾಡೋಕ್ಕೆ ಅಂದರೆ ವಾಯು ವಿಹಾರಕ್ಕೆ ತುಂಬ ಒಳ್ಳೆ ಜಾಗನೇ ಅಂತ ಹೇಳ್ಬೋದು. ಇದು ನೋಡಲಿಕ್ಕೆ 7:30 ತನಕ ಪರ್ಮಿಷನ್ ಇರುತ್ತೆ. ಅದಾದಮೇಲೆ ಲಾಕ್ ಮಾಡಿಬಿಡ್ತಾರೆ, ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಯಾಕಂದರೆ ಅಲ್ಲಿ ನೀರಲ್ಲೆಲ್ಲ ಅಂದರೆ ಕೆರೆ ಇದೆಯಲ್ಲ, ಹಾಗಾಗಿ ಬಿಡೋದಿಲ್ಲ. ಅಲ್ಲಿ ಮೀನುಗಳು ಮತ್ತು ಮೊಸಳೆ ಎಲ್ಲ ಇರುತ್ತೆ. ಹಾಗಾಗಿ ರಾತ್ರಿ ಆದಮೇಲೆ ಒಳಗಡೆ ಬಿಡೋದಿಲ್ಲ. ಅದಾದಮೇಲೆ ನೋಡ್ಕೊಂಡು ಬಂದಮೇಲೆ ನಾವು ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ. ಲೈಟಿಂಗ್ಸು ಸುಮಾರು ಯಾವುದೆಲ್ಲ ಮೇನ್ ರೋಡ್ಗಳಿದ್ದಾವೆ ಅಂದರೆ ತುಂಬ ಚೆನ್ನಾಗಿ ಹಾಕಿರುವಂಥ ರೋಡ್ಗಳೆಲ್ಲ ನಾವು ಕವರ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ.
ಲೈಟಿಂಗ್ಸ್ ನೋಡಿಕೊಂಡು ಹಾಗೇ ಪ್ಯಾಲೇಸ್ಗೆ ಹೋಗೋಣ ಅಂತ ಹೊರಟ್ವಿ. ಇದು 3ನೇ ತಾರೀಕಿಂದ ಎಲ್ಲ ಸ್ಟಾರ್ಟ್ ಆಗಿರೋ ಅಂಥದ್ದು. ಲೈಟಿಂಗ್ಸ್ ಇರ್ಬೋದು, ಹಾಗೆಯೇ ಆಹಾರ ಮೇಳ ಇರ್ಬೋದು, ಫ್ಲವರ್ ಶೋ ಇರ್ಬೋದು, ಎಕ್ಸಿಬಿಷನ್ ಇರ್ಬೋದು, ಇದೆಲ್ಲ ಒಂದೇ ಸಲ ಅಂದರೆ 3ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಅಂದರೆ ಹೋದ ಒಂದು 3-4 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಏನೋ ಒಂದು ದೇವಲೋಕನೇ ಬಂದು ಕೆಳಗೆ ಇರೋ ರೀತಿ ಫೀಲ್ ಆಗುತ್ತೆ. ಅದರಲ್ಲೂ ನವರಾತ್ರಿ ಟೈಮಲ್ಲಿ ಮೈಸೂರನ್ನ ನೋಡಬೇಕು. ಯಾವ ಮದುವೆ ಹುಡುಗಿ ಶೃಂಗಾರಗೊಂಡಂಗೆ ಶೃಂಗಾರ ಮಾಡಿರ್ತಾರೆ ಎಲ್ಲ ಕಡೆನೂ ಅಷ್ಟೇ. ಆದರೆ ಅಷ್ಟೇ ಬ್ಯುಸಿ ಕೂಡ ಇರುತ್ತೆ. ರೋಡ್ಗಳು ಒನ್ ವೇ ಮಾಡಿಬಿಟ್ಟಿರ್ತಾರೆ. ಒನ್ ವೇ ಮಾಡಿರೋದ್ರಿಂದ 1 ಕಿಲೋಮೀಟ್ರ್ ಹೋಗೋ ಜಾಗಕ್ಕೆ 10 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ಒಂದು ದೊಡ್ಡ ಸಮಸ್ಯೆ. ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಡುತ್ತೆ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟಿದ್ದೀವಿ ನೋಡೋಕ್ಕೆ ಅಂತ. ಇನ್ನೊಂದು 2-3 ದಿನ ಕಳೆದ್ರೆ ಅಂತೂ ಟ್ರಾಫಿಕ್ ಅಂತೂ ಫುಲ್ ಜಾಮ್ ಆಗಿಬಿಡುತ್ತೆ. ಆಮೇಲೆ ಒಂದು ಪ್ಯಾಲೇಸ್ಗೆ ಹೋಗೋಕ್ಕೇ ಒಂದು 2-3 ಗಂಟೆ ಟೈಮ್ ತೊಗೊಳ್ಬಿಡುತ್ತೆ. ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಬಿಡೋಣ ಅಂತ ನೋಡ್ಕೊಂಡ್ಬಿಟ್ವಿ. ಲೈಟಿಂಗ್ಸ್ ನೋಡಿ ತುಂಬ ಚೆನ್ನಾಗಿದೆ. ಮೇನ್ ರೋಡೆಲ್ಲ ಅಂದರೆ ಎಲ್ಲೆಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅದೆಲ್ಲ ನಾವು ಕವರ್ ಮಾಡಿದ್ದೀವಿ. ಹಾಗೆಯೇ ಲೈಟಿಂಗ್ಸ್ ಎಲ್ಲ ಈ ಸಲ 130 ಕಿಲೋಮೀಟ್ರ್ ಅಷ್ಟು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ KEB ಅವರು. ಅಂದರೆ ಲೈಟ್ಗಳು ಒಂದೊಂದು ರೋಡಿಗೆ ಒಂದೊಂದು ರೀತಿ ಹಾಕಿದ್ದಾರೆ. ನೋಡ್ಲಿಕ್ಕೇ ಒಂಥರ ಅದ್ಭುತವಾಗಿದೆ.
ಅರಮನೆಯಲ್ಲೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಅಲ್ಲೊಂದು 2 ಗಂಟೆ ಟೈಮ್ ನೋಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಂಗಾಯಿತು. ಮನೆಗೆ ಓಡೋಣ ಅಂತ ಹೊರಟ್ವಿ. ಮನೆಗೆ ಹೋಗ್ಬೇಕಾದ್ರೆ ತೆಗ್ದಿರೋ ಅಂಥದ್ದು ಇದು. ಎಷ್ಟು ಚೆನ್ನಾಗಿದೆ ನೋಡಿ ಈ ರೋಡು. ತುಂಬಾ ಚೆನ್ನಾಗಿತ್ತು. ಒಂಥರ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಮನೆಗೆ ಬೇಗ ಹೋಗೋಣ ಅಂತ ಹೊರಟ್ವಿ. ಅದಾದಮೇಲೆ ಅದರ ನಾಳೆಗೆ ನಾವು ಫ್ಲವರ್ ಶೋ ನೋಡೋಕ್ಕೆ ಅಂತ ಹೋಗಿದ್ವಿ. ಇದು ದಸರಾ ಫ್ಲವರ್ ಶೋ ಯಾವಾಗ್ಲೂ ಕುಪ್ಪಣ್ಣ ಪಾರ್ಕಲ್ಲಿ ಇರುತ್ತೆ. ಹಾಗೆಯೇ ವೆಹಿಕಲ್ ಪಾರ್ಕಿಂಗ್ ಕೂಡ ಪಕ್ಕದಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ವೆಹಿಕಲ್ ತಂದ್ರೂ ಅಲ್ಲೇ ಪಾರ್ಕ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲೇ ಮಹದೇಶ್ವರ ಇದೆ. ಒಂದು ಮಹದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಇದೆ. ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು ಮಹದೇಶ್ವರ ದೇವರನ್ನ. ಹಾಗೆಯೇ ಇಲ್ಲಿ ಸುಮಾರು ಫ್ಲವರ್ಗಳೆಲ್ಲ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಬರ್ಡ್ ಕೂಡ ಮಾಡಿದ್ದಾರೆ. ಅದು ಫುಲ್ಲು ಕೆಂಪು ಮೆಣಸಿಕಾಯಲ್ಲಿ ಮಾಡಿರೋ ಅಂಥದ್ದು ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ. ಮಳೆಯೆಲ್ಲ ಅಂದರೆ ಆ ದಿನ ಮಳೆಯೆಲ್ಲ ತುಂಬ ಬಂದಿತ್ತು. ಮಳೆ ನಿಂತ ಮೇಲೆ ನಾವು ಹೋಗಿದ್ವಿ. ಆದರೆ ತುಂಬ ಅಲ್ಲೆಲ್ಲ ಕೆಸರೆಲ್ಲ ತುಂಬಾ ಇತ್ತು. ಇದು ನೋಡಿ ಐ ಲವ್ ಮೈಸೂರು ಅಂತ ಮಾಡಿದ್ದಾರೆ. ಹಾರ್ಟು ಫುಲ್ಲು ರೆಡ್ ರೋಸಸ್ ಇಂದನೇ ಮಾಡಿದ್ದಾರೆ. ಒಂಥರ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಎಲ್ಲನೂ ಹೋದವ್ರನ್ನೆಲ್ಲ ಆ ಒಂದು ಪ್ಲೇಸು. ಇದು ಕೂಡ ಅಷ್ಟೇ, ಮೇಲೆಲ್ಲ ಕಲರ್ ಫ್ಲವರ್ಸ್ ಎಲ್ಲ ಹಾಕಿ ಮತ್ತು ತುಂಬ ಫ್ಲವರ್ಸನ್ನ ಹ್ಯಾಂಗ್ ಮಾಡಿದ್ದಾರೆ. ಏನೋ ಯಾವುದೋ ಒಂದು ದೇವಲೋಕಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಅಲ್ಲಿ ಒಂದು ಅಂದರೆ ಅಷ್ಟು ಒಂದು ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ. ಒಂಥರ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅನ್ನೋ ರೀತಿ ಆ ರೀತಿ ಮಾಡಿದ್ದಾರೆ. ಲೈಟು ಎಫೆಕ್ಟು ಕೂಡ ನಾವು ರಾತ್ರಿ ಹೋಗಿದ್ದರಿಂದ ಆ ಲೈಟು ಎಲ್ಲ ನೋಡಲಿಕ್ಕೂ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತು. ಬೆಳಗಿನ ಟೈಮ್ ಹೋದರೆ ಈ ಲೈಟೆಲ್ಲ ಆನ್ ಮಾಡಿರಲ್ಲ ಅವರು, ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಹಾಗಾಗಿ ನಾವು ಫ್ಲವರ್ ಶೋಗೆ ಯಾವಾಗ ಹೋದ್ರೂ ಸ್ವಲ್ಪ ಸಂಜೆ ಟೈಮೇ ಹೋಗೋವಂಥದ್ದು. ಮಳೆ ಬೇರೆ ಬಂದಿತ್ತಲ್ಲ, ನನ್ನ ಮಗ ಬೇರೆ ಓಡ್ತಾ ಇರ್ತಾನೆ, ಎಲ್ಲಿ ಜಾರು ಬೀಳ್ತಾನೋ ಅಂತ ನನಗೆ ಬೇರೆ ಭಯ. ಆಮೇಲೆ ಹಿಡ್ಕೊಂಡು ಅವನ್ನ ಹೋಗೋದೇ ಆಯಿತು. ಮತ್ತು ಅವರು ಏನಂದರೆ ಇಬ್ಬರೂ ಅಷ್ಟೇ, ಯಾವುದಾದ್ರೂ ಫೋಟೋ ತೆಗಿತೀವಿ ಅಂದರೆ ತೆಗೆಸ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಓಡ್ತಾ ಇರ್ತಾರೆ. ಹಿಡ್ಕೊಂಡು ತೆಗಿಯೋ ತನಕನೇ ಹಿಂಸೆ ಅವ್ರನ್ನ. ಇದು ಕೂಡ ಅಷ್ಟೇ, ಸಂಸತ್ ಭವನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬರೀ ಹೂಗಳಿಂದನೇ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಎಷ್ಟು ಫ್ಲವರ್ಸ್ ಎಲ್ಲ ಉಪಯೋಗಿಸಿ ಮಾಡಿದ್ದಾರೆ. ಇದೆಲ್ಲ ಅಷ್ಟೇ ನ್ಯಾಚುರಲ್ ಆಗಿರುವಂಥ ಹೂಗಳೇ ಪ್ರತಿಯೊಂದೂ. ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ ಅನುಭವ ಮಂಟಪದ ಒಂದು ಪ್ರತಿಕೃತಿ. ಇದು ಎಲ್ಲ ಬರೀ ಹೂಗಳಿಂದನೇ ಮಾಡಿದ್ದಾರೆ. ಅನುಭವ ಮಂಟಪ ಅಂತ ಹೇಳ್ತೀವಲ್ಲ, ಅದರ ಒಂದು ಪ್ರತಿಕೃತಿನ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಶಾಕ್ಯ ಸಂಘದಲ್ಲಿ ಪ್ರಜಾಪ್ರಭುತ್ವದ ಒಂದು ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರತಿಕೃತಿಯನ್ನು ಮಾಡಿದ್ದಾರೆ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಮೇಲೆ ಎಲ್ಲ ಎಷ್ಟು ದಿನಗಳನ್ನ ತೊಗೊಂಡು ಮಾಡಬೇಕಾಗುತ್ತೆ. ಅದನ್ನೆಲ್ಲ ಮಾಡಬೇಕು ಅಂದರೆ ಎಷ್ಟು ಪೇಷನ್ಸ್ ಇರಬೇಕು. ಈ ಬಟರ್ಫ್ಲೈ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದೂ ಅಷ್ಟೇ ಸಾವಿತ್ರಿಬಾಯಿ ಫುಲೆ ಅವರು ಮಕ್ಕಳಿಗೆ ಒಂದು ಪಾಠವನ್ನು ಬೋಧಿಸುತ್ತಿರುವಂಥ ಒಂದು ಕಲಾಕೃತಿ. ಇದನ್ನು ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಿರೋ ಅಂಥದ್ದು. ಇವರು ಮೊದಲ ಶಿಕ್ಷಕಿ ಅಂತಲೇ ಹೇಳ್ತೀವಿ ಇವರನ್ನು. ಅಕ್ಷರದವ್ವ ಅಂತ ಕೂಡ ಕರಿತೀವಿ ಸಾವಿತ್ರಿಬಾಯಿ ಫುಲೆ ಅವರು. ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡುವಂಥದ್ದನ್ನು ಇವರೇ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಅಂದರೆ ಅವರ ಒಂದು ಮನೆಯಲ್ಲೇ ಅವರು ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಅವರನ್ನು ನಾವು ಅಕ್ಷರದವ್ವ ಅಂತ ಕರಿತೀವಿ. ಇದು ಅಷ್ಟೇ ಒಂದು ಗ್ಯಾರಂಟಿ ಯೋಜನೆಗಳು ಏನೇನಿದ್ದಾವೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಫ್ರೀ ಬಸ್ ಅಂದರೆ ಶಕ್ತಿ ಯೋಜನೆ ಮತ್ತು ಗೃಹ ಜ್ಯೋತಿ ಫ್ರೀ ಕರೆಂಟು ಮತ್ತು ಯುವ ನಿಧಿ, ಇವೆಲ್ಲ ಒಂದು ಫ್ಲವರ್ಸಲ್ಲೇ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಏನೇನಿದ್ದಾವೆ ಅದನ್ನೆಲ್ಲ ಕೂಡ ಮಾಡಿದ್ದಾರೆ. ಇದು ಅಷ್ಟೇ ಫ್ಲವರ್ಸಲ್ಲೇ ಮಾಡಿರೋ ಅಂಥದ್ದು ಚೆನ್ನಾಗಿದೆ. ಹಾಗೆಯೇ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇದನ್ನು ಕೂಡ ಮಾಡಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಫ್ಲವರ್ಸು ಅಂದರೆ ಪಾಟಲ್ಲಿ ಸುಮಾರು ಹೂ ಗಿಡಗಳನ್ನೆಲ್ಲ ಬೆಳೆಸಿದ್ರು. ಅದು ಕೂಡ ಚೆನ್ನಾಗಿದೆ. ಇದು ಒಂದು ರೀತಿ ಡೋಲ್ ಬಾರಿಸೋ ಥರ ಮತ್ತು ಡಸ್ಟ್ಬಿನ್ ಥರ ಬಾರಿಸಿದ್ರೆ ಒಂಥರ ಸೌಂಡ್ ಬರ್ತಾಯಿತ್ತು. ನನ್ನ ಮಗ ಬಾರಿಸ್ತಾ ಇದ್ದಾನೆ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.